ಎಲ್ಲರಿಗೂ ನಮಸ್ಕಾರಗಳು. ನಾನು ಎಚ್.ಎಂ. ಭೈರಡ್ಡಿ, ಶ್ರೀ ಸಪ್ತಗಿರಿ ಸ್ಪೋಕನ್ ಇಂಗ್ಲಿಷ್, ಶಹಾಪುರ. ಇವತ್ತು ನಾನು ಪ್ರಶ್ನೆಗಳನ್ನು ಹೇಗೆ ಕೇಳಬೇಕು, ಪ್ರಶ್ನೆಗಳನ್ನು ಕೇಳೋದರಿಂದ ನಮ್ಮ ಇಂಗ್ಲಿಷ್ ಅನ್ನು ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕ್ಲಾಸ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಸಾಕಷ್ಟು ವಿಡಿಯೋಗಳು ಮಾಡಿದ್ದೇನೆ. ಅದರದ ಮುಂದೊಂದು ಭಾಗ ಇವತ್ತ ಸ್ಪೋಕನ್ ಇಂಗ್ಲಿಷ್ನಲ್ಲಿ ಪ್ರಶ್ನೆಗಳನ್ನು ಹೇಗೆ ಕೇಳಬೇಕು. ಪ್ರಶ್ನೆಗಳನ್ನು ನಾವು ಎರಡು ರೀತಿಯಾಗಿ ಪ್ರಶ್ನೆಗಳನ್ನು ಕೇಳುತ್ತೀವಿ. ಒಂದು WH ಕ್ವಶನ್ಸ್ ಅನ್ನ ಯೂಸ್ ಮಾಡಿಸಿ ಪ್ರಶ್ನೆಗಳನ್ನು ಕೇಳ್ತೀವಿ. WH ಕ್ವಶನ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ವಾಟ್, ವೆನ್, ವೇರ್, ವಿಚ್ ಇವೆಲ್ಲ ಇಂಥವನ್ನ ತಗೊಂಡಿಸಿ ನಾವು ಕ್ವಶನ್ ಮಾಡ್ತೀವಿ. ಅದು ಒಂದು ರೀತಿ. ಇನ್ನೊಂದು ರೀತಿ ಅಂದ್ರೆ ಹೆಲ್ಪಿಂಗ್ ವರ್ಬ್ಸ್ ತಗೊಂಡಿಸಿ ನಾವು ಕ್ವಶನ್ ಮಾಡ್ತೀವಿ. ಅವು ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ನಿಮ್ಗೆ ಗೊತ್ತಿದ್ದ ಹಾಗೆ ಈಸ್, ಆಮ್, ಆರ್, ವಾಸ್, ವರ್ ಈ ತರ ಸಾಕಷ್ಟು ಬರ್ತವೆ. ಇವತ್ತು ನಾವು ಇಂಥವನ್ನ ಬಳಸಿಕೊಂಡು ಹೇಗೆ ಕ್ವಶನ್ ಮಾಡಬೇಕು, ಹೌ ಟು ಆಸ್ಕ್ ದ ಕ್ವಶನ್ ಯೂಸಿಂಗ್ ದ ಹೆಲ್ಪಿಂಗ್ ವರ್ಬ್ಸ್ ಅಂಡ್ WH ಕ್ವಶನ್ಸ್. ಇಲ್ಲಿ ಒಂದಿಷ್ಟು ವಾಕ್ಯಗಳು ಬರ್ತೀನಿ, ಸ್ವಲ್ಪ ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ಆಸ್ಕ್ ಕ್ವಶನ್ಸ್. ಆಸ್ಕ್ ಕ್ವಶನ್ ದಲ್ಲಿ ಇಲ್ಲಿ ವರ್ಡ್ ಇದೆ ವಾಟ್, ಮೇ, ಆರ್, ಶುಡ್, ವಾಟ್. ಈ ತರ ಅನೇಕ ಶಬ್ದಗಳು ಬರ್ತವೆ. ಈ ತರ ಅನೇಕ ಶಬ್ದಗಳು ನಮಗೆ ಬರ್ತವೆ. ಇಂಥ ಶಬ್ದಗಳನ್ನ ಬಳಸಿಕೊಂಡು ನಾವು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡಬೇಕು ಅನ್ನೋದಾದ್ರೆ, ಈಗ ಮೊದಲನೇ ನೋಡೋಣ. ವಾಟ್ ಹ್ಯಾಪೆಂಡ್ ದೇರ್. ವಾಟ್ ಹ್ಯಾಪೆಂಡ್ ದೇರ್ ಅಂತಂದ್ರೆ ಅಲ್ಲಿ ಏನಾಗಿದೆ, ಅಲ್ಲಿ ಏನೋ ಒಂದು ಘಟನೆ ನಡೆದ ಇರ್ತದ. ಆ ಘಟನೆ ನಮಗ್ ಗೊತ್ತಿರಲ್ಲ. ನಾವು ಇನ್ನೊಬ್ರಿಗೆ ಕೇಳುತ್ತೀವಿ. ಯಾವ ರೀತಿಯಾಗಿ ಅಂದ್ರೆ ವಾಟ್ ಹ್ಯಾಪೆಂಡ್ ದೇರ್, ಅಲ್ಲಿ ಏನ್ ನಡೆದಿದೆ. ಅವಾಗ ಅಲ್ಲಿದ್ದವ್ರು ಉತ್ತರ ಕೊಡ್ತಾರೆ, ಇಂಥದ್ದು ಆಗಿದೆ, ಇಂಥ ಕೆಲಸ ಆಗಿದೆ ಅಂತಿಗಿಸಿ ಅವರು ಉತ್ತರ ಕೊಡ್ತಾರೆ. ಅದಕ್ಕೆ ನಾವು ಸುಲಭವಾಗಿಸಿ ಕ್ವಶನ್ ಕೇಳೋದನ್ನ ನಾವು ಕಲಿಬೇಕು. ಸೆಕೆಂಡ್ ತಗೊಂಡ್ರೆ ಮೇ, ಮೇ ಕಮಿಂಗ್. ನೋಡ್ರಿ, ಇದು ಸ್ಟೂಡೆಂಟ್ಸ್ ದಿನಾಲು ತಮ್ಮ ಕ್ಲಾಸಿನಲ್ಲಿ ಯೂಸ್ ಮಾಡುವಂಥದ್ದು. ಮೇ ಕಮಿಂಗ್ ಸರ್, ಮೇ ಕಮಿಂಗ್ ಮೇಡಮ್, ಮೇ ಕಮಿಂಗ್ ಮಿಸ್, ಮ್ಯಾಮ್ ಅಂತಿಗಿಸಿ ಅವರು ಯೂಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಏನಿದೆ ಅಂತಂದ್ರೆ ರಿಕ್ವೆಸ್ಟ್ ಇದೆ. ಇಲ್ಲಿ ಒಂದು ಕ್ಲಾಸಿನಲ್ಲಿ ಬರೋದಕ್ಕೆ ಆ ಸ್ಟೂಡೆಂಟ್ ಅವ್ರ ಸರ್ ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ಅವರಿಗೆ ಕ್ವಶನ್ ಒಂದು ರಿಕ್ವೆಸ್ಟ್ ಮಾಡೋದ್ರ ಮೂಲಕ ಕ್ಲಾಸ್ ರೂಮ್ ಅನ್ನು ಎಂಟರ್ ಆಗೋದಕ್ಕೆ ಅವನು ಪರ್ಮಿಷನ್ ತಗೊಳ್ತಾ ಇರ್ತಾನೆ. ಇಲ್ಲಿ ಮೇ ಐ ಕಮ್ ಇನ್ ಸರ್ ಅಂದ್ರೆ ನಾನು ಒಳಗೆ ಬರ್ಬೋದಾ ಸರ್ ಅಂತಿಗಿಸಿ ಕೇಳೋದಕ್ಕೆ. ನೆಕ್ಸ್ಟ್ ಆರ್ ಯು ಕಮಿಂಗ್. ನೋಡಿ, ಇಲ್ಲಿ ಆರ್ ಅಂತೀವಿ. ನೋಡಿ, ಆರ್ ಯು ಕಮಿಂಗ್ ಅಂದ್ರೆ ನೀನೀಗ ಬರ್ತೀಯಾ ಅಂತಿಗಿಸಿ ಕೇಳಬೇಕು. ನೀನೀಗ ಬರ್ತೀಯಾ, ಆರ್ ಯು ಕಮಿಂಗ್ ಅಂತಿಗಿಸಿ. ಫಾರ್ ಎಕ್ಸಾಂಪಲ್ಸ್ ನೋಡ್ರಿ, ಇಲ್ಲಿ ಯಾವ ರೀತಿ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ದಿ ಮಾರ್ಕೆಟ್, ಆರ್ ಯು ಕಮಿಂಗ್. ನಾನೀಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, ನೀನ್ ಬರ್ತೀಯಾ. ಈ ತರ ಕೇಳೋದಕ್ಕೆ ಆರ್ ಯು ಕಮಿಂಗ್, ನೀನು ಬರ್ತೀಯಾ ಅಂತಿಗಿಸಿ ಕೇಳೋದಕ್ಕೆ ಇದು ಅಂತಿಗಿಸಿ. ಅವನು ಒಂದು ಹಳೆ ಬರ್ತಾ ಇದ್ರೆ ಎಸ್ ಐ ಕಮ್ ಅಂತ, ನಾನು ಬರ್ತೀನಿ ಅಂತಿಗಿಸಿ ಅವನು ಉತ್ತರ ಕೊಡ್ತಾರೆ. ಈಗ ನೆಕ್ಸ್ಟ್ ನಲ್ಲಿ ಶುಡ್ ಐ ಬ್ರಿಂಗ್ ಇಟ್. ಶುಡ್ ಐ ಬ್ರಿಂಗ್ ಇಟ್ ಅಂತಂದ್ರೆ ನಾನು ಅದನ್ನು ತರಬೇಕಾ ಕ್ವಶನ್ ಮಾಡ್ತಾರೆ. ನಾನು ಅದನ್ನ ತರಬೇಕಾ. ಈಗ ನೋಡ್ರಿ, ಮಾರ್ಕೆಟಿಂಗ್ ನೀವು ಹೋಗ್ತಾ ಇರ್ತಾರೆ, ನಿಮ್ಮ ಮನೇಲಿ ಹೇಳ್ತಾರೆ ಇನ್ನೊಂದು ಇದೆ, ಈ ವಸ್ತುವನ್ನು ಕೂಡ ತಗೊಂಡು ಬಾ ಅಂತ ಹೇಳ್ತಾರೆ. ಅವಾಗ ನೀವು ಹೇಳ್ತಾರೆ ಶುಡ್ ಐ ಬ್ರಿಂಗ್ ಇಟ್, ನಾನು ಅದನ್ನು ತರಬೇಕಾ ಅಂತಿಗಿಸಿ ನೀವು ಕೇಳ್ತೀರಿ ಅಂತಿಗಿಸಿ. ಎಸ್, ನೆಕ್ಸ್ಟ್ ಹೇಳ್ದು ವಾಟ್ ಈಸ್ ಯುವರ್ ನೇಮ್. ನೋಡ್ರಿ, ಬಹಳ ಸುಲಭ. ಪ್ರತಿನಿತ್ಯ ನೀವು ಮಾತಾಡ್ತಿರ್ತಾರೆ ವಾಟ್ ಈಸ್ ಯುವರ್ ನೇಮ್, ವಾಟ್ ಈಸ್ ಯುವರ್ ನೇಮ್, ವಾಟ್ ಈಸ್ ಯುವರ್ ನೇಮ್ ಅಂತ ನೀವು ದಿನ ಮಾತಾಡ್ತಿರ್ತೀರಿ. ಆದ್ರೆ ವಾಟ್ ಈಸ್ ಯುವರ್ ನೇಮ್ ಅಂತ ಇದೆಲ್ಲ ನಿನ್ನ ಹೆಸರೇನು ಅಥವಾ ನಿಮ್ಮ ಹೆಸರೇನು ಅಂತ ಕೇಳೋದಕ್ಕೆ ಯೂಸ್ ಮಾಡುವಂಥದ್ದು. ಬಟ್ ಇದು ಗ್ರಾಮಟಿಕಲಿ ಎಲ್ಲಾ ರೀತಿಯಿಂದ ಕರೆಕ್ಟ್ ಇದೆ. ವಾಟ್ ಈಸ್ ಯುವರ್ ನೇಮ್ ಸ್ವಲ್ಪ ಮಾತನಾಡುವುದರಲ್ಲಿ ಸ್ವಲ್ಪ ರಫ್ ಆಗ್ತದೆ. ಅದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಕೇಳಬೇಕಾಗುತ್ತೆ. ವಾಟ್ ಈಸ್ ಯುವರ್ ನೇಮ್ ಪ್ಲೀಸ್ ಅಂತ ಯೂಸ್ ಮಾಡ್ಬೇಕು. ಯಾಕಂದ್ರೆ ನಾವು ಸಂಭಾಷಣೆ ಮಾತಾಡುವುದರಲ್ಲಿ ನಮ್ಮ ಭಾಷೆ ಹೇಗಿರ್ಬೇಕು, ಮೃದುವಾಗಿರ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು, ಬರೇ ನಾವು ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ಬಾರ್ದು. ವಾಟ್ ಈಸ್ ಯುವರ್ ನೇಮ್ ಪ್ಲೀಸ್, ತಮ್ಮ ಹೆಸರು ಹೇಳಿ, ದಯವಿಟ್ಟು ನಿಮ್ಮ ಹೆಸರು ಹೇಳಿ ಅಂತಿಗಿಸಿ ನಾವು ಕೇಳ್ತೀವಿ. ಆ ಹುಡುಗ ಹೇಳ್ತಾನೆ ಮೈ ನೇಮ್ ಈಸ್ ಅಂತಿಗಿಸಿ ಅವನ ಹೆಸರು ಏನಿರುತ್ತೋ ಅಥವಾ ಆ ಹುಡುಗಿ ಏನಿರುತ್ತೋ ಹೆಸರೇನಿರುತ್ತೋ ಅವ್ರು ತಮ್ಮ ಹೆಸರನ್ನ ಹೇಳ್ತಾರೆ. ಈ ರೀತಿ ಆಗಿಸಿ ಸಾಕಷ್ಟು ನಾವು ಕ್ವಶನ್ ಕೇಳಬಹುದು. ಇದು ಒಂದು ಹಂತ ಅಷ್ಟೇ, ಇನ್ನೂ ಬಹಳಷ್ಟಿದೆ ಈ ರೀತಿ ಕೇಳೋದಕ್ಕೆ. ನಾನು ಈ ವಿಡಿಯೋದಲ್ಲಿ ಇಷ್ಟೇ ಸೆಂಟೆನ್ಸ್ ಅನ್ನು ತಗೊಂಡಿನಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಹಲವಾರು ಸೆಂಟೆನ್ಸ್ಗಳನ್ನು
WH ಕ್ವೆಶನ್ಸ್ ಅಥವಾ ಆಸ್ಕ್ ಕ್ವೆಶನ್ಸ್ ಮೇಲೆ ನಾನು ಹಲವಾರು ವಿಡಿಯೋಗಳನ್ನ ನಾನು ಮುಂದೆ ಮಾಡ್ತಾ ಇದ್ದೇನೆ, ಮುಂದೆ ಕೂಡ ತಿಳಿಸಿ. ಈಗ ಈ ವಾಕ್ಯಗಳನ್ನು ಬರ್ತೀನಿ, ಈ ವಾಕ್ಯದ ಒಂದು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಎಸ್, ನೀವೆಲ್ಲರೂ ಈಗ ಸ್ಕ್ರೀನ್ ಶಾಟ್ ತೆಗೆದುಕೊಂಡ್ರಿ. ಈಗ ನೆಕ್ಸ್ಟ್ ಇದರದೇ ಸಂಬಂಧಪಟ್ಟಂತ ಇನ್ನೂ ಹಲವಾರು ವಿಡಿಯೋಗಳು ನಾನು ಮಾಡ್ತಾ ಇರ್ತೀನಿ. ನೀವು ನಿರಂತರ ಕಲಿಕೆಗಾಗಿ ನಿಮ್ಮ ಇಂಗ್ಲಿಷ್ ಅನ್ನ ಒಂದು ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿ ಈ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ಇರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಬೇಕಾದಂತಹ ಒಳ್ಳೆ ಗುಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ರಿ. ಸಬ್ಸ್ಕ್ರೈಬ್ ಕೂಡ ಆಗಿ, ಸಬ್ಸ್ಕ್ರೈಬ್ ಆಗಿ ನೋಡೋದ್ರಿಂದ ನಿಮಗೆ ನಾನು ಹಲವಾರು ವಿಡಿಯೋಗಳಿಗೆ ಈ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು ಅಂತ ಹೇಳುತ್ತಾ ನಾನು ಇವತ್ತಿನ ಟಾಪಿಕ್ಗೆ ಎಂಡ್ ಮಾಡ್ತೀನಿ. ಇಲ್ಲಿವರೆಗೂ ತಾವೆಲ್ಲರೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಮಸ್ಕಾರಗಳು. ಥ್ಯಾಂಕ್ ಯು. ಒನ್ ನೈಟ್ ಔಟ್.